ಮತ್ತೆ ಪಾಪಿ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ತೋರಿಸೋಕೆ ಶುರು ಮಾಡಿದೆ. ಶ್ರೀನಗರದಲ್ಲಿ 4 ಪಾಕಿಸ್ತಾನ ಡ್ರೋನ್ಗಳನ್ನ ಇದೀಗ ಧ್ವಂಸ ಮಾಡಲಾಗಿದೆ. ಶ್ರೀನಗರದಲ್ಲಿ 4 ಪಾಕಿಸ್ತಾನ ಡ್ರೋನ್ಗಳನ್ನ ಧ್ವಂಸ ಮಾಡಲಾಗಿರುವಂತದ್ದು. ಇನ್ನು ಶ್ರೀನಗರ ಉಧಂಪುರದಲ್ಲಿ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಗಿದೆ. ಶ್ರೀನಗರ ಉಧಂಪುರದಲ್ಲಿ ಇದೀಗ ವಿದ್ಯುತ್ ಸಂಪರ್ಕವನ್ನ ಕಂಪ್ಲೀಟ್ ಆಗಿ ಕಡಿತಗೊಳಿಸಲಾಗಿರುವಂತದ್ದು. ಶ್ರೀನಗರ ಕಾಶ್ಮೀರದ ಹಲವೆಡೆ ಭಾರಿ ಸ್ಫೋಟದ ಶಬ್ದ ಕೂಡ ಕೇಳಿ ಬರ್ತಾ ಇದೆ. ಇನ್ನು ಗಡಿಯಾರಸ್ಪುರ, ಅಕ್ನೂರ್, ಚಂಬಾದಲ್ಲಿ ಶೆಲ್ ದಾಳಿ ನಡೆಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ. ಪಠಾನ್ಕೋಟ್, ಫಿರಾಜ್ಪುರದಲ್ಲಿ ಬ್ಲಾಕ್ಔಟ್ ಅನ್ನ ಮಾಡಲಾಗಿದ್ದು, ಇನ್ನು ಅಕ್ನೂರ್ ಸೆಕ್ಟರ್ ನಲ್ಲಿ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿದೆ ಈ ಪಾಪಿ ಪಾಕಿಸ್ತಾನ. ಶ್ರೀನಗರ ಉಧಂಪುರದಲ್ಲಿ ಇದೀಗ ವಿದ್ಯುತ್ ಸಂಪರ್ಕವನ್ನ ಕಡಿತ ಮಾಡಿರುವಂತದ್ದು. ಹಾಗೆ ಶ್ರೀನಗರ ಕಾಶ್ಮೀರದ ಹಲವೆಡೆ ಭಾರಿ ಸ್ಫೋಟದ ಶಬ್ದ ಕೇಳಿ ಬರ್ತಿದೆ ಅನ್ನುವಂಥದ್ದು ಗೊತ್ತಾಗಿದೆ. ಗಡಿಯಾರಸ್ಪುರ, ಅಕ್ನೂರ್, ಚಂಬಾದಲ್ಲಿ ಕೂಡ ಶೆಲ್ ದಾಳಿಯನ್ನ ನಡೆಸಿರುವಂತದ್ದು. ಪಠಾನ್ಕೋಟ್, ಫಿರಾಜ್ಪುರದಲ್ಲಿ ಬ್ಲಾಕ್ಔಟ್ ಅನ್ನ ಜಾರಿ ಮಾಡಲಾಗಿದೆ. ಅಕ್ನೂರ್ ಸೆಕ್ಟರ್ ನಲ್ಲಿ ಕೂಡ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತದ್ದು ಈ ಪಾಪಿ ಪಾಕಿಸ್ತಾನ. ನೋಡಿ, ಮತ್ತೆ ನರಿ ಬುದ್ಧಿಯನ್ನ ತೋರಿಸಿದೆ ಈ ಪಾಪಿ ಪಾಕಿಸ್ತಾನ. ಸಂಧಾನ ಆಗಿ 3 ಗಂಟೆ ಆಗಿತ್ತಷ್ಟೇ, ಮತ್ತೆ ಫೈರಿಂಗ್ ಮಾಡಿ ತನ್ನ ಕುತಂತ್ರ ಬುದ್ಧಿಯನ್ನ ತೋರಿಸಿದೆ. ಡ್ರೋನ್ ದಾಳಿ ನಡೆಸಿದ ನರಿ ರಾಷ್ಟ್ರ ಪಾಕಿಸ್ತಾನ ಪಾಕ್ನ ಎಲ್ಲಾ ಡ್ರೋನ್ಗಳನ್ನ ಕೂಡ ನಮ್ಮ ಭಾರತ ಹೊಡೆದುರುಳಿಸಿರುವಂತದ್ದು. ಶ್ರೀನಗರ ಆಗಿರ್ಲಿ, ಜಮ್ಮು, ಪಠಾನ್ಕೋಟ್ ಹಾಗೆ ರಾಜಸ್ಥಾನದಲ್ಲಿ ಮತ್ತೆ ಬ್ಲಾಕ್ಔಟ್ ಅನ್ನ ಜಾರಿ ಮಾಡಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಪತ್. ಇನ್ನು ಕದನ ವಿರಾಮ ಘೋಷಣೆಯಾಗಿ 3 ಗಂಟೆ ಆಗಿಲ್ಲ, ಅಷ್ಟರೊಳಗೆ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತದ್ದು ಪಾಪಿ ಪಾಕಿಸ್ತಾನ. ಇನ್ನು ಮುಂದೇನು ಅಂತ ಸಂಪತ್, ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ದೀಪ್ತಿ, ಪ್ರಕಾಶ್, ಗಮನಿಸ್ತಾ ಇರಬಹುದು ನೀವು, ಕದನ ವಿರಾಮ ಪಾಕಿಸ್ತಾನ ಕಡೆಯಿಂದ ಉಲ್ಲಂಘನೆ ಆಗಿದೆ. ಏನೋ ಅಮೆರಿಕ ಹೇಳ್ತು, ಅದು ಹೇಳ್ತು 3 ಗಂಟೆಯಲ್ಲಿ ಎನ್ನುವಂಥ ವಿಚಾರ. ಸದ್ಯದ ಪರಿಸ್ಥಿತಿ ಪ್ರಕಾರ LOCಯಲ್ಲಿ ಪರಿಸ್ಥಿತಿ ಕಂಟ್ರೋಲ್ಗೆ ಬರ್ತಾ ಇದೆ ಎನ್ನುವಂಥ ಅಪ್ಡೇಟ್ ಸಿಗ್ತಾ ಇದೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಮಾಡ್ತಾ ಇರುವಂಥ ಪ್ರತಿಯೊಂದು ದಾಳಿಗೂ ಇಲ್ಲಿ ಭಾರತೀಯ ಸೇನೆ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನ ಮಾಡ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ಇವತ್ತು ಸಹಜ ಸ್ಥಿತಿಗೆ ಜನಜೀವನ ಬರಬಹುದು. ಕಾಶ್ಮೀರ ಬೆಳಗಿತ್ತಷ್ಟೇ ಇವತ್ತು 2 ದಿನಗಳ ಬಳಿಕ. ನಿನ್ನೆ ಇದೇ ಟೈಮಿಗೆ, ಮೊನ್ನೆಯೂ ಕೂಡ ಇದೇ ಟೈಮಿಗೆ ಕಾಶ್ಮೀರ ಅಥವಾ ಪಂಜಾಬ್ ಗಡಿ, ರಾಜಸ್ಥಾನ್, ಗುಜರಾತ್ ಇಲ್ಲೆಲ್ಲವೂ ಎಂಥ ಪರಿಸ್ಥಿತಿ ಇತ್ತು ಅಂತ ಹೇಳಿದ್ರೆ ಬ್ಲ್ಯಾಕ್ಔಟ್ ಮಾಡಲಾಗಿತ್ತು. ಇತ್ತ ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಪಾಕಿಸ್ತಾನದಿಂದ ಅಪ್ರಚೋದಿತ ಗುಂಡಿನ ದಾಳಿ ಒಂದು ಕಡೆಯಾದ ಡ್ರೋನ್ ಅಟ್ಯಾಕ್ ಕೂಡ ಮಾಡಲಾಗ್ತಾ ಇತ್ತು. ಕ್ಷಿಪಣಿ ದಾಳಿಯನ್ನ ಕೂಡ ಪಾಕಿಸ್ತಾನ ಮಾಡೋಕೆ ಟ್ರೈ ಮಾಡ್ತು. ಇದರ ವಿರುದ್ಧ, ಇದಕ್ಕೆ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನ ಭಾರತೀಯ ಸೇನೆ ಮಾಡಿದೆ. ಭಾರತದ ಬಳಿ ಒಂದು ಬ್ರಹ್ಮಾಸ್ತ್ರ ಇರುವಂಥದ್ದು, ಅಥವಾ ನಾವೆಲ್ಲರೂ ಭಾರತೀಯರು ಸುದರ್ಶನ ಚಕ್ರ ಅಂತ ಕರಿತಾ ಇರುವಂಥ S-400ನ ತಾಕತ್ತು ಎಂಥದ್ದು ಅಂತ ಕೇಳಿದವರಿಗೆ ಇವತ್ತಿನವರೆಗೂ ಕೂಡ ಉತ್ತರವನ್ನು ಕೊಡ್ತಾ ಇರೋದು S-400. ಪಾಕಿಸ್ತಾನ ಕ್ಷಿಪಣಿ ದಾಳಿಯನ್ನು ಮಾಡಿರ್ಬೋದು, ಅಥವಾ ಪ್ರತಿಯೊಂದು ಡ್ರೋನ್ ದಾಳಿಯನ್ನು ಮಾಡಿರ್ಬೋದು, ಎಲ್ಲವೂ ಕೂಡ ನಮ್ಮ S-400 ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಹೊಡೆದು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದೆ. ನೀವು ಕೇಳ್ತಾ ಇದ್ರಿ 3 ಗಂಟೆ ಆಗಿದೆ, ಇನ್ನಷ್ಟೇ ಅದಾದ ಮೇಲೆ ಪಾಕಿಸ್ತಾನ ಮತ್ತೆ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿದೆ ಅಂತೇಳಿ.
ಪಾಕಿಸ್ತಾನ, ಭಾರತ, ಇತ್ತ ಅಮೆರಿಕ ಇವುಗಳ ಮಧ್ಯೆ ಸಂಧಾನ ಸೂತ್ರ ಏರ್ಪಟ್ಟಿದೆ ಅನ್ನುವಂಥದ್ದಾಗೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವಂಥ ಟ್ವೀಟ್ ಅದು. ಟ್ರಂಪ್ನ ಈ ಟ್ವೀಟ್ ಹಿಂದೆ ಅಡಗಿರುವಂಥದ್ದು ಏನು? ಕಾಮನ್ ಸೆನ್ಸ್ ಬೇಕು ಎರಡು ರಾಷ್ಟ್ರಗಳಿಗೆ ಅಂತ ಹೇಳಿದ್ರೆ, ಸಾಮಾನ್ಯ ಜ್ಞಾನ ಬೇಕು. ಕಾಮನ್ ಸೆನ್ಸ್ ಇದ್ರೆ ಮಾತ್ರ ಕೂಲ್ ಆಗಿರಬಹುದು ಅಥವಾ ಯುದ್ಧದ ಅಗತ್ಯ ಇರೋದಿಲ್ಲ ಎನ್ನುವುದಾಗಿ ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟನ್ನು ಮಾಡ್ತಾರೆ. ಅದಾದ ಬಳಿಕ ಇವತ್ತು ರಾತ್ರಿ ಯಾವುದೇ ಫೈರಿಂಗ್ ಆಗೋದಿಲ್ಲ, ಭಾರತೀಯ ಸೇನೆ ಕೊಟ್ಟಂಥ ಮಾಹಿತಿ ಇದು. ಭಾರತೀಯ ಇಂಡಿಯನ್ ಆರ್ಮಿ ಆಗಿರ್ಬೋದು, ಇಂಡಿಯನ್ ನೇವಿ ಆಗಿರ್ಬೋದು, ಇಂಡಿಯನ್ ಏರ್ ಫೋರ್ಸ್ ಆಗಿರ್ಬೋದು, ನಮ್ಮ ಮೂರು ಸೇನೆಗಳು ಕೂಡ ಇವತ್ತು ಯಾವುದೇ ದಾಳಿಯನ್ನು ಮಾಡೋದಿಲ್ಲ, ಅತ್ತ ಪಾಕಿಸ್ತಾನದಿಂದಲೂ ಕೂಡ ಯಾವುದೇ ದಾಳಿ ಆಗೋದಿಲ್ಲ ಅಂತ ಭಾರತೀಯ ವಿದೇಶಾಂಗ ಇಲಾಖೆಯಿಂದ ಮಾಹಿತಿ ಸಿಕ್ಕಿತ್ತು. ಇದಾಗಿ 3 ಗಂಟೆ ಕಳೆದಿಲ್ಲ, ಮತ್ತೆ ಪಾಕಿಸ್ತಾನ ಇದಾಗಿ 3 ಗಂಟೆ ಕಳೆದೇ ಇರುವಂಥ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಹಜ ಸ್ಥಿತಿಗೆ ಮರಳುತ್ತಾ ಎನ್ನುವಂಥದ್ದಾಗೂ ಕೂಡ ಒಂದಷ್ಟು ಪ್ರಶ್ನೆಗಳಿತ್ತು. ಅದಕ್ಕೆ ಕಾರಣ ಎನ್ನುವಂಥ ಜಮ್ಮು ಕಾಶ್ಮೀರದ ಕೆಲವು ಕಡೆ ದೀಪಗಳನ್ನು ಉರಿಸಲಾಗಿತ್ತು. ಎಂದಿನಂತೆ ಜಮ್ಮು ಕಾಶ್ಮೀರ ದೀಪದಿಂದ ಅಲ್ಲಿ ದೀಪ ಬೆಳಗ್ತಾ ಇತ್ತು. 2 ದಿನಗಳ ಬಳಿಕ ಕತ್ತಲು ಹೋಗಿ ಬೆಳಕನ್ನು ಕಾಣ್ತಾ ಇದ್ದಂಥ ಹೊತ್ತಿಗೆ ಮತ್ತೆ ಪಾಕಿಸ್ತಾನ ಗುಂಡಿನ ದಾಳಿಯನ್ನು ನಡೆಸಿದೆ. ಅಷ್ಟೇ ಅಲ್ಲದೆ ಡ್ರೋನ್ ದಾಳಿಯನ್ನು ನಡೆಸಿದೆ, ತನ್ನ ಕುತಂತ್ರಿ ಬುದ್ಧಿಯನ್ನು ತೋರಿಸಿದೆ. ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಮರ್ಯಾದೆ ಇಲ್ಲ, ಮಾನ ಮರ್ಯಾದೆ ಇಲ್ಲ, ತನ್ನ ಕುತಂತ್ರಿ ಬುದ್ಧಿಯನ್ನು ತೋರಿಸುತ್ತೆ ಎನ್ನುವಂಥದ್ದು ಇದೇ ಕಾರಣಕ್ಕೆ. ಕುಪ್ವಾರ ಆಗಿರ್ಬೋದು, ಹೀಗೆ ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್ ಆಗಿರ್ಬೋದು, ಇಲ್ಲೆಲ್ಲವೂ ಕೂಡ ಡ್ರೋನ್ ದಾಳಿಯನ್ನು ನಡೆಸುವಂಥ ಕೆಲಸವನ್ನು ಮಾಡ್ತು. ಇತ್ತ ಗುಜರಾತ್ ಅಥವಾ ರಾಜಸ್ಥಾನ್ ಇಲ್ಲೂ ಕೂಡ ದಾಳಿಗೆ ಪ್ರಯತ್ನವನ್ನು ಮಾಡುವಂಥ ಸಾಧ್ಯತೆಯನ್ನು ಇರುವಂಥ ಕಾರಣಕ್ಕಾಗಿ ಅಲ್ಲೂ ಕೂಡ ಸೈರನ್ ಒಳಗಿದೆ, ಬ್ಲ್ಯಾಕ್ಔಟ್ ಆಗಿದೆ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕತ್ತಲು ಆವರಿಸಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಭೀತಿ ಖಂಡಿತವಾಗ್ಲೂ ಭಾರತೀಯರಿಗೆ ಇಲ್ಲ, ಯಾಕಂತ ಹೇಳಿದ್ರೆ ಗಡಿಯಲ್ಲಿ ಭಾರತೀಯ ಸೇನೆ ಎಲ್ಲದಕ್ಕೂ ಕೂಡ ಸರ್ವಸನ್ನದ್ಧವಾಗಿದೆ. ಒಂದು ಕಡೆಯಲ್ಲಿ ಪಾಕಿಸ್ತಾನ ದಾಳಿಯನ್ನು ಮಾಡ್ತಾ ಇದ್ರೆ, ಡ್ರೋನ್ ದಾಳಿಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಪ್ರತಿರೋಧ ಒಡ್ಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಹಾಗೇನೆ ಇಲ್ಲಿ ಏನಾಗಿದೆ, ಸಂಧಾನ ಸೂತ್ರ ಏನಾಗಿರುವಂಥದ್ದು, ಏನೋ ಅಮೆರಿಕ ಮಧ್ಯಸ್ಥಿಕೆಯಲ್ಲಿ ಸಂಧಾನ ಸೂತ್ರ ಆಯಿತು ಅನ್ನುವಂಥದ್ದಾಗಿ ಚರ್ಚೆಗಳಾಗ್ತಾ ಇವೆ. ಆಗಿದೆಯಾ ಇಲ್ವಾ ಅನ್ನುವಂಥದ್ದಾಗಿ ಒಂದು ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿಗಳೇ ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೋ ಈ ರೀತಿಯಾಗಿ ಡ್ರೋನ್ ದಾಳಿ ಆದಂಥ ಸಂದರ್ಭದಲ್ಲಿ ಅವರೇ ಟ್ವೀಟ್ ಮಾಡ್ತಾರೆ, ತಕ್ಷಣಕ್ಕೆ ಟ್ವೀಟ್ ಮಾಡ್ತಾರೆ, ಜಮ್ಮು ಕಾಶ್ಮೀರದಲ್ಲಿ ಒಂದು ದೊಡ್ಡ ಮಟ್ಟದ ಶಬ್ದ ಕೇಳಿ ಬಂದಿದೆ, ಮತ್ತೆ ಆತಂಕ ಶುರುವಾಗಿದೆ ಅಂತ ಹೇಳಿ. ಇಂಡಿಯನ್ ಆರ್ಮಿ ಕೂಡ ಏನೋ ಅಮೆರಿಕ ಅಧ್ಯಕ್ಷರು ಟ್ವೀಟ್ ಮಾಡಿದ್ರು ಅಂತೇಳಿ ಕಾಶ್ಮೀರದಿಂದ ವಾಪಸ್ ಬರುವಂಥ ಕೆಲಸವನ್ನು ಮಾಡಲ್ಲ. ಪರಿಸ್ಥಿತಿಯ ಬಗ್ಗೆ ಕರೆಕ್ಟಾಗಿ ಗೊತ್ತು ಅವರಿಗೆ, ಪಾಕಿಸ್ತಾನದ ಬುದ್ಧಿ ಬಗ್ಗೆ ಗೊತ್ತು. ಅಂದ್ಕೊಂಡಿರ್ಬೋದು ಪಾಕಿಸ್ತಾನದವರು, ಇಂಡಿಯಾದವರು ಏನೋ ಸೈಲೆಂಟ್ ಆಗಿರ್ಬೋದು, ಇವತ್ತು ಮತ್ತೊಂದು ದಾಳಿ ಮಾಡೋಣ, ಏನಾದರೂ ಒಂದು ಮಾಡೋಣ ಅಂತ ಅವ್ರು ಅಂದುಕೊಂಡಿರ್ಬೋದು. ಬಟ್ ಭಾರತೀಯರು ನಿದ್ರಿಸಿಲ್ಲ, ಇಲ್ಲಿ ಭಾರತೀಯ ಸೇನೆ ನಿದ್ರಿಸಿಲ್ಲ, ಸರಿಯಾಗಿ ಪ್ರತ್ಯುತ್ತರವನ್ನು ಕೊಡುವಂಥ ಕೆಲಸವನ್ನು ಗಡಿಯಲ್ಲಿ ಮಾಡಿದ್ದಾರೆ. ಯಥಾಸ್ಥಿತಿಗೆ ಗಡಿ ಮರಳ್ತಾ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೀಪ್ತಿ, ಪ್ರಕಾಶ್, ಥ್ಯಾಂಕ್ ಯು ಸಂಪತ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಇದೀಗ ಸೈಲೆಂಟ್ ಆಗಿದೆ. ಶ್ರೀನಗರದಲ್ಲಿ ಗುಂಡಿನ ದಾಳಿಯನ್ನ ನಿಲ್ಲಿಸಿರುವಂತದ್ದು ಪಾಪಿ ಪಾಕಿಸ್ತಾನ. ಶ್ರೀನಗರ ಸೇರಿದಂತೆ ಹಲವೆಡೆ ಇದೀಗ ಬ್ಲ್ಯಾಕ್ಔಟ್ ಅನ್ನು ಕೂಡ ತೆರವುಗೊಳಿಸಲಾಗಿದೆ. ಶ್ರೀನಗರದಲ್ಲಿ ಕಟ್ಟೆಚ್ಚರವನ್ನ ವಹಿಸಿದೆ ಭದ್ರತಾ ಪಡೆಗಳು. ಶ್ರೀನಗರದಲ್ಲಿ ಭದ್ರತಾ ಪಡೆಗಳು ಕಟ್ಟೆಚ್ಚರವನ್ನ ವಹಿಸಿರುವಂತದ್ದು. ಇನ್ನು LOCಯಲ್ಲೂ ಕೂಡ ಗುಂಡಿನ ದಾಳಿಯನ್ನ ನಿಲ್ಲಿಸಿದೆ ಪಾಕಿಸ್ತಾನ. ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಇದೀಗ ಗಪ್ಚುಪ್ ಆಗಿರುವಂತದ್ದು. ಭಾರತದ ಪ್ರತಿ ದಾಳಿಗೆ ಪಾಕಿಸ್ತಾನ ಗಪ್ಚುಪ್ ಆಗಿರುವಂತದ್ದು. ಇನ್ನು ಶ್ರೀನಗರದಲ್ಲಿ ಗುಂಡಿನ ದಾಳಿಯನ್ನ ನಿಲ್ಲಿಸಿರುವಂತದ್ದು ಈ ಪಾಪಿ ಪಾಕಿಸ್ತಾನ. ಶ್ರೀನಗರ ಸೇರಿದಂತೆ ಹಲವೆಡೆ ಬ್ಲ್ಯಾಕ್ಔಟ್ ಅನ್ನ ಇದೀಗ ತೆರವುಗೊಳಿಸಲಾಗಿತ್ತು. ಇನ್ನು ಶ್ರೀನಗರ ಸೇರಿದಂತೆ ಹಲವೆಡೆ ಬ್ಲ್ಯಾಕ್ಔಟ್ ಅನ್ನ ಜಾರಿ ಮಾಡಲಾಗಿತ್ತು. ಇದೀಗ ಬ್ಲ್ಯಾಕ್ಔಟ್ ಅನ್ನ ತೆರವುಗೊಳಿಸಲಾಗಿದೆ.